ಸುಮ್ನಿರಮ್ಮ, ಸುಮ್ನಿರು. ಅಳಬೇಡಮ್ಮ, ಅಳಬೇಡ, ಸುಮ್ನಿರು. ನೋಡು, ಇದು ನಿನ್ನ ಹತ್ರನೇ ಇಟ್ಕೋ, ಉಪಯೋಗ ಬರುತ್ತೆ. ಅಪ್ಪ ಪ್ಲೀಸ್ ಕರ್ಕೊಂಡು ಹೋಗ್ಬೇಡಿ ಅಪ್ಪ. ಅಪ್ಪ ಅಜಯ್ ಕೈ ಬಿಡ್ಬೇಡ. ನೀನು ಅಪರಾಧಿಯಪ್ಪ. ಅಮ್ಮನ ಉಳಿಸ್ಕೊಳ್ಳೋಕಾಗದೆ ಹೋದ್ರು ನಾನ್ ನಿನ್ನ ಬೆಳೆಸ್ಕೊಂಡ್ ಬರ್ತೀನಿ. ಅನುಪಮಾನ್ ಮಾತ್ರ ಸುಮ್ನೆ ಬಿಡಲ್ಲ. ಸುಮ್ನಿರಮ್ಮ. ಕಾನ್ಸ್ಟೇಬಲ್ಸ್ ಕರ್ಕೊಂಡ್ ಬನ್ನಿ. ಅಪ್ಪ ಅಪ್ಪ ಹಲೋ ಅನುಪಮ, ಆಸ್ಪತ್ರೆಗೆ ಬಂದಿದ್ದೀನಿ. 4 ಹೊರಗೆ ತಾನೆ, ಏನೂ ಆಗಲ್ಲ. 4 ದಿನದಲ್ಲಿ ಸರಿ ಹೋಗ್ಬಿಡತ್ತೆ. ದೊಡ್ಡವ್ರು ಯಾರಾದ್ರೂ ಬಂದು ಸೈನ್ ಮಾಡಿದ್ರೆ ಶವ ತಗೊಂಡೋಗ್ಬೋದಮ್ಮ. ನಮ್ಮಮ್ಮನ ಶವ ಅನ್ಬೇಡಿ. ಪ್ರಾಣ ಹೋದ್ಮೇಲೆ ಹೆಸರಿಂದ ಕರೆಯಲ್ಲಮ್ಮ. ನಮ್ಮಮ್ಮನ ನನಗ್ ಕೊಟ್ಬಿಡಿ, ನಾನ್ ಕರ್ಕೊಂಡು ಹೋಗ್ತೀನಿ. ಮೈನರ ಕೊಡಲ್ಲಮ್ಮ. ನಿಮ್ ಮನೇಲಿ ಯಾರೋ ಇದ್ರೆ ಬಂದ್ ತಗೊಂಡೋಗ್ ಹೇಳಿ. ಪ್ಲೀಸ್ ನೋಡಮ್ಮ, ಹೆಸರು ಸಿದ್ಧಾರ್ಥ. ಏಟಾಗಿದೆ ಅಂದ್ರು. ಕಳ್ತನದ ಕೇಸ ಮೇಡಮ್. ಏಯ್, ಯಾರು ಹಾಗಂದವ್ರು? ನಿಮ್ಮಿಷ್ಟ ಬಂದ ಹಾಗೆ ಬರ್ಕೊಳ್ಳೋದಾ? ಸಾರಿ ಮೇಡಮ್, ಅಲ್ಲಿ ನೋಡಿ, ಆ ಹುಡುಗಿನೇ ಕಂಪ್ಲೇಂಟ್ ಕೊಟ್ಟಿದ್ದಂತೆ, ಅದಕ್ಕೆ ಹಾಗೆ ಹೇಳ್ದೆ. ಅಮ್ಮನ್ನ ಸಾಯಿಸಿರೋ ದೆವ್ವ ದೇವರ ಫೋಟೋ ಹಾಕೊಂಡಿದ್ದಾಳ. ಎಲ್ಲೇ ಇದ್ರು ನಿನ್ನ ಬಿಡಲ್ವೇ? ನಮ್ಮಪ್ಪಂಗೆ ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ಕೊನೆಗೆ ನಮ್ಮಮ್ಮನ್ನ ಸಾಯಿಸ್ಬಿಟ್ಟಿಯಲ್ಲೇ.
ನಮ್ಮ ಹುಡುಗನ್ನೇ ಕಳ್ಳ ಅಂತೀಯ? ಏಯ್, ನೀನು ಎಣ್ಣೆ ಬಾಟ್ಲು ತಗೊಂಡು ಹೋಗಿದ್ ಹುಡುಗಿ ಅಲ್ವಾ? ನಿಮ್ಮಮ್ಮಂಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳ್ತೀಯ? ಅದೇ ನಿಜ ಆಯ್ತು ಮೇಡಮ್. ಅವ್ರಮ್ಮ ಸತ್ತೋದ್ರು. ದೇವರು ನಾಟಕ ಆಡಿಸ್ತಾನೆ, ಕಟ್ಟು ಕತೆಗಳನ್ನ ನಿಜ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ ಪಾಪ. ಅನುಪಮ, ಇಲ್ಲೇ ಇದ್ದೀನಿ. ಸರಿ. ಎಲ್ಲಿದ್ದಾಳೆ ಹುಡುಗಿ? ಮಾಧುರಿ, ಮಾಧುರಿ, ಅನುಪಮ, ನನ್ನ ಅಮ್ಮನ ಮುಗಿಸ್ದೆ ಅಲ್ವಾ? ನಿನ್ನ ನಾನು ಕ್ಷಮಿಸಲ್ಲ. ನಿನ್ನ ಉಳಿಸೋ ಮಾತೇ ಇಲ್ವೇ? ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. I hate you. ಅಜಯ್, ಹೆಸರಲ್ಲಿ ಜಯ ಇದೆ, ಆದ್ರೆ ಜೀವನದಲ್ಲಿ ಬರೀ ಸೋಲೆ ಇದೆ. ವೈಫು ಯಾರ ಜೊತೆನಾದ್ರೂ ಸಂಬಂಧ ಇಟ್ಕೊಂಡ್ರೆ ತಪ್ಪು ಸರ್. ತಪ್ಪು ಅಂತಾನೆ ಹೇಳ್ತಿದ್ದೀನಿ. ಆಕ್ರೋಶನ ತಡ್ಕೊಳಕ್ಕಾಗ್ದೆ ನೀನೇ ಸಾಯಿಸಿದ್ಯಾ ಅಂತ ಕೇಳ್ತಿದ್ದೀನಿ. ಯಾಕಂದ್ರೆ ನೀನ್ ಹೊಡೆದೆ ಅಂತ ನಿಮ್ ವೈಫು ಅವರೇ ಕೈಯಾರೆ ಬರ್ದಿರೋ ಕಂಪ್ಲೇಂಟ್ ಇದೆ.
ಮೇಲಿರೋ ಕೋಪದಿಂದ ಮಾಧುರಿ ಜಗಳ ಮಾಡ್ತಿದ್ಲು. ಅದೇ ಕೋಪದಿಂದಾನೇ ಅವಳು ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಐಸಿ. ಮತ್ ನಿನ್ ಮಗಳು ಅನುಪಮ ಅನ್ನೋ ಹೆಸರು ಹೇಳಿದ್ಲು. ಯಾರವರು? ಒಂದ್ ಫೋನ್ ಮಾಡಬಹುದಾ? ಅನುಪಮಗ? ಹೌದು ಅನುಪಮ, ಮಾಧುರಿ ಸತ್ತು ಹೋದ್ಲು. ಎಂಗೇಜ್ ಬರ್ತಾ ಇದೆ ಸರ್. ಮತ್ತೆ ಟ್ರೈ ಮಾಡು. ಅನುಪಮ ರಿಸೀವ್ ಮಾಡು. ಇಲ್ಲಿ ನೋಡಿ, ನಿಮ್ ಕಡೆಯವ್ರು ಯಾರಾದ್ರೂ ಬಂದಿದಾರಾ? ಯಾರು ಬರಲ್ಲ. ನನಗ್ ಯಾರೂ ಇಲ್ಲ. ನಮ್ಮಪ್ಪನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ನಮ್ಮಮ್ಮನ ನನಗೆ ಕರ್ಕೊಂಡು ಹೋಗಕ್ ಬಿಡ್ತೀರಾ? ಕೊಡಲ್ಲ ರೀ. ಅನಾಥ ಶವ ಅಂತ ಮುನ್ಸಿಪಾಲಿಟಿ ಅವರೇ ಸುಟ್ಟಾಕ್ತಾರೆ. ನಿಂತ್ಕೊಳ್ಳಿ ಅಮ್ಮ. ನೀನ್ ಅನಾಥ ಅಲ್ಲಮ್ಮ. ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಬಾಮ್ಮ. ನಾನ್ ಕರ್ಕೊಂಡು ಆ ಕಡೆ ಹೋಗಮ್ಮ. ನೀನ್ ಮೇಜರ್ ಆಗಿದ್ರೆ ಬಾಡಿ ನಿನಗೆ ಕೊಡ್ತಿದ್ರು. ಹೋಗಮ್ಮ ಆ ಕಡೆ. ನೀನ್ ಬಾರೋ. ಪ್ಲೀಸ್ ತಗೊಂಡು ಹೋಗ್ಬೇಡಿ. ಪ್ಲೀಸ್ ರೀ, ಅಮ್ಮನ ಕರ್ಕೊಂಡು ಹೋಗ್ಬೇಡಿ. ಪ್ಲೀಸ್ ರೀ, ಅಮ್ಮನ ನಿನಗೆ ಹೇಳ್ತಿರೋ ಸೈಡ್ ಹೋಗಮ್ಮ. ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಹೋಗಮ್ಮ, ತಲೆ ತಿನ್ಬೇಡ. ನಮ್ಮಮ್ಮನ ನನಗೆ ಕೊಟ್ಬಿಡಿ. ಬೇಗ ಬರೋ. ನಮ್ ಕೆಲ್ಸ ನಮಗ್ ಮಾಡಕ್ ಬಿಡಮ್ಮ. ಕರ್ಕೊಂಡು ಹೋಗ್ಬೇಡಿ. ಬರ ಬೇಗ. ಪ್ಲೀಸ್ ಅಮ್ಮ. ಸ್ವಲ್ಪ ನಿಂತ್ಕೊಳ್ಳಿ. ನನ್ನನ್ನ ಸತ್ತೋದ ಮಾಧುರಿಯವ್ರ ಗಂಡ ಅಜಯ್ ಅವರು ಕಳಿಸಿದ್ದಾರೆ. ಅಂತ್ಯಕ್ರಿಯೆನ ನಾನು ನಡೆಸ್ಕೊಡ್ತೀನಿ. ಓಕೆ ಮೇಡಮ್, ಇಲ್ಲಿ ಸೈನ್ ಮಾಡಿ ತಗೊಂಡು ಹೋಗಿ. ಹೌದು, ನಿಮ್ಮ ಹೆಸರೇನು? ಅನುಪಮ. ಅನುಪಮ ಅನುಪಮ ಅನುಪಮ. ಓಕೆ ಮೇಡಮ್. ಥ್ಯಾಂಕ್ಸ್ ಆಂಟಿ. ನೀವ್ಯಾರು ಅಂತ ಗೊತ್ತಿಲ್ಲ, ಸಮಯಕ್ಕೆ ಸರಿಯಾಗಿ ಬಂದು ನಮ್ಮಮ್ಮ ಅನಾಥ ಶವ ಆಗ್ತಿರೋ ಹಾಗೆ
ನೀವ್ ತಡೆದ್ರಿ. ನಿಮ್ಮೇನು ನಾ ಜನ್ಮದಲ್ಲಿ ಮರೆಯಲ್ಲ. ಮಾರ್ಚರಿಯಿಂದ ಬಾಡಿ ತಂದು ತುಂಬಾ ಹೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ತಡ ಮಾಡಬಾರ್ದು, ಹೊರಡೋಣವಾ? ಮತ್ತೆ ಅಪ್ಪ ಅಂತಿಮ ಯಾತ್ರೆಯಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಅವರೇ ಕರ್ಕೊಂಡು ಬರ್ತಾರೆ. ನೀವ್ ಬರ್ದೇ ಹೋಗಿದ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತಿದ್ದೆ ಆಂಟಿ. ನಡಿಬೇಕಾಗಿರೋದನ್ನ ಮೊದಲು ನೋಡೋಣ. ಸರಿ. ಅನುಪಮ, ಅನುಪಮ, ಮಾವನವರು. ಅನುಪಮ, ನನ್ ಕರೆದ್ರ ಮಾವ? ನಿನ್ ಹೆಸರೇನು? ಪಲ್ಲವಿ. ಮತ್ತೆ ಅನುಪಮನ್ ಕರೆದ್ರೆ ನೀನ್ ಯಾಕೆ ಬಂದು ಉತ್ತರ ಕೊಡ್ತಿದ್ಯಾ? ಅವಳೆಲ್ಲಿ? ಅವ್ರು ಬೆಂಗಳೂರಿಗೆ ಹೋಗಿದ್ದಾರೆ ಮಾವಯ್ಯ. ಮತ್ತೆ ನನ್ಗೆ ಹೇಳಲೇ ಇಲ್ಲ? ಅವ್ರು ನಿಮಗೂ ಹೇಳಿಲ್ವಾ ಮಾವ? ನಾನ್ ಫೋನ್ ಮಾಡಿದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಹರಕೆ ತೀರಿಸ್ಬೇಕು ಅಂತ ಹೇಳಿದ್ರು. ಬರ್ತಾ ಬರ್ತಾ ಮನೆಯವ್ರಿಗೆ ಯಾಕೋ ನಾನು ಲೆಕ್ಕಕ್ಕೆ ಇಲ್ದಂಗ ಆಗ್ಬಿಟ್ಟಿದ್ದೀನಿ. ಅರೆ, ಮನುಷ್ಯನಿಗೆ ವಯಸ್ಸಾದ ತಕ್ಷಣ ಮರ್ಯಾದನೆ ಇರಲ್ವಾ? ಒಂದು ಮಾತು ಹೇಳೋಗಿದ್ರೆ ಏನಾಗ್ತಿತ್ತು? ನನಗೆ ಎಷ್ಟು ವಿಷಯ ಗೊತ್ತಿದೆಯೋ ಅಷ್ಟು ಹೇಳ್ದೆ ಮಾವ. ಇರ್ಲಿ, ಮನೆಗೆ ಬಂದ ತಕ್ಷಣ ವಿಚಾರಿಸ್ಕೋತೀನಿ. ನಿಜವಾಗ್ಲೂ ಇವಳು ದೇವಸ್ಥಾನಕ್ಕೆ ಹೋಗಿದ್ದಾಳ? ಯಾಕೆ ಹರಕೆನ್ ಈ ಊರಲ್ಲೇ ತೀರ್ಸಕ್ಕಾಗಲ್ವಾ? ಎಲ್ಲಾ ದೇವರು ಒಂದೇ ಅಂತಂದ್ರೂ ಕೇಳಲ್ವೇ? ಅವಶ್ಯಕತೆ ಇಲ್ಲದೆ ಬಯಸ್ಕೋತಾರೆ. ಅಮ್ಮ ಯಾಕೋ ಫೋನ್ ಮಾಡ್ತಿದ್ದಾರಲ್ಲ, ಏನಂತ ಹೇಳೋದು? ನಾನ್ ನಿಜ ಹೇಳಿದ್ರೆ ತಡ್ಕೊಳ್ಳೋದಿಲ್ಲ. ಈಗ ನಾನು ಏನು ಅಂತ ಅವ್ರ ಹತ್ರ ಸುಳ್ಳು ಹೇಳೋದು? ಅಮ್ಮ, ಎಲ್ಲಿದ್ಯಾ ಅನುಪಮ? ಈಶ್ವರ ಇರೋ ಜಾಗನಮ್ಮ. ಓಹ್, ಶಿವನ್ ದೇವಸ್ಥಾನಕ್ಕೆ ಹೋಗಿದ್ಯಾ? ಹೌದಮ್ಮ. ತಡ ಆಗತ್ತಾ ನೀನ್ ಮನೆಗೆ ಬರೋದಕ್ಕೆ? ಎಷ್ಟೋ ವರ್ಷಗಳಿಂದ ದರ್ಶನ ಮಾಡಬೇಕು ಅನ್ಕೊಂಡಿದ್ದೆ. ಇವತ್ತು ಅವಕಾಶ ಸಿಕ್ತು. ಪೂಜೆ ಮುಗಿಸಿ ಬಂದ್ಬಿಡ್ತೀನಮ್ಮ. ತೀರ್ಸು. ಭಗವಂತನಿಗಾದ್ರೂ ಸರಿ, ಬಾಕಿ ಉಳಿಸ್ಬಾರ್ದು. ನೀನ್ ಮಾಡ್ಬೇಕಾಗಿರೋದು ಮನಸ್ಫೂರ್ತಿಯಾಗಿ ಮಾಡು. ಏನಾದ್ರೂ ಅಗತ್ಯ ಇದ್ರೆ ಹೇಳು, ಬೇಕಾದ ಏರ್ಪಾಡುಗಳನ್ನ ನಮ್ಮವ್ರು ಮಾಡ್ತಾರೆ. ಪರವಾಗಿಲ್ಲಮ್ಮ, ಇಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿ ಹಾಗೆ ಇದ್ದಾರೆ. ಒಳ್ಳೇದು. ಅಮ್ಮ ಕೇಳಿದ್ರು ಅಂತ ಸುಳ್ಳು ಹೇಳೋ ತರ ನಿಜನೇ ಹೇಳ್ಬಿಟ್ಟಿದ್ದೀನಿ. ಮಾಧುರಿ ಅಂತ್ಯಕ್ರಿಯೆ ಆಗೋವರೆಗೂ ಇದೆಲ್ಲ ಮ್ಯಾನೇಜ್ ಮಾಡಲೇಬೇಕು.
ಇವರೇನು ಯಾಕೆ ಬರ್ಲಿಲ್ಲ? ಪೊಲೀಸರು ಇವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ.